ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಮ್ಮೂರಲ್ಲಿದ್ದೀನಿ. ಯಾಕೆ ಅಂದರೆ ನಮ್ಮ ಪಾಪುನ ನಮ್ಮೂರಲ್ಲಿ ಬಿಡೋಣ ಅಂತ ಹೇಳಿ ಬಂದಿದ್ವಿ. ನೋಡ್ಬೋದು ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮೂರು ಅನ್ನೋದಕ್ಕಿಂತ ನಮ್ಮ ಮನೆ ಹಿಂದೆ ಹೆಂಗಿದೆ ಅಂತ ಹೇಳಿ ಸಕ್ಕದಾಗಿದೆ. ನೋಡಿ, ಇಲ್ಲಿಂದ ನಮ್ಮೂರು ಬೆಟ್ಟ ಕಾಣಿಸುತ್ತೆ, ಹೆಂಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಈ ಬೆಟ್ಟ ತುಂಬ ಫೇಮಸ್ಸು. ಈ ಬೆಟ್ಟದಲ್ಲಿ ಈ ಬೆಟ್ಟ ಕಾಣಿಸ್ತಿದ್ಯಲ್ವಾ, ಆ ಬೆಟ್ಟ ಕಾಣಿಸ್ತಿದ್ಯಲ್ಲ, ಆ ಬೆಟ್ಟದಲ್ಲಿ ಬೆಟ್ಟದಲ್ಲೇನೆ ಬಂಗಾರದ ಜಿಂಕೆ ಫಿಲಮ್ ಶೂಟ್ ಆಗಿರೋದು. ಅದೇ ನಮ್ಮ ಚಂದ್ರಾಯನದುರ್ಗದ ಬೆಟ್ಟ. ಅದೇ ನಮ್ಮ ಪಕ್ಕದಲ್ಲಿ ಇರುವಂತ ಊರು. ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಬರೀ ಗಿಡಗಳೇ ನೋಡ್ತಾ ಇರ್ಬೋದು. ಅಂಡ್ ಬೆಳಿಗ್ಗೆ ಆ ಗಿಡಗಳದ್ದು ವಿಡಿಯೋ ಕೂಡ ಹಾಕ್ತೀನಿ. ಅಂಡ್ ಅದು ಯಾವುದು ಗಿಡ ಅಂತ ಹೇಳಿ ತೋರಿಸಿ. ನೋಡಿ, ನಮ್ಮ ಮನೆ ಹಿಂದೆ ಫುಲ್ಲು ಬರೀ ಗಿಡಗಳೇ ಇರೋದು. ಸೊಪ್ಪಿನ ಗಿಡ ನೋಡ್ಬೋದು. ನನ್ನ ಕೈಗೆ ಸಿಗುತ್ತೆ ನುಗ್ಗೆ ಸೊಪ್ಪಿನ ಗಿಡ. ಅಂಡ್ ಅದು ಒಂದು ಚೀಪೆಕಾಯಿ, ಇನ್ನು ಅಷ್ಟು ದಪ್ಪ ಆಗಿಲ್ಲ. ಇನ್ನು ಪೀಚು ತೋರಿಸ್ತೀನಿ. ಪೀಸು ನೋಡಿ, ಇನ್ನು ಹೂವು ಇವಾಗ ಹಾಕೈತೆ. ಇವಾಗ ಹೂವು ಆಗ್ತೈತೆ. ಇನ್ನೊಂದು ತಿಂಗಳು ಕರಿಬೇವಿನ ಸೊಪ್ಪು, ಅದು ಸೀತಾಫಲ, ಇದು ಟೊಮೊಟೊ ಗಿಡಗಳು. ಇದು ಸೊಪ್ಪು ಬೇರೆ ಹಾಕೊಂಡಿದೆ ನಮ್ಮಮ್ಮ. ಅದು ನೋಡಿ ಎಷ್ಟು ಗಿಡಗಳು ಹಾಕೊಂಡಿದೆ ನೋಡು. ಕರಿಬೇವಿನ ಸೊಪ್ಪು, ಏನ್ ಮಾಡ್ತಿದ್ಯಾ? ಉರಿ ಹಾಕ್ತಾ ಇದ್ದೀನಿ. ಹಳ್ಳಿ ಕಡೆ ಬಂದ್ರೆ ಹಿಂಗೆ ಅಲ್ಲ, ಉರಿ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದು. ಸಿಟಿ ಕಡೆ ಇದ್ರೇನೆ. ಹಲೋ, ವೆಲ್ಕಮ್ ಬ್ಯಾಕ್. ಇದು ಊರಿನ ಬ್ಲಾಗೇ ಆಗಿರುತ್ತೆ. ಇದು ಬಂದು ಅಂಡೆ ಒಲೆ ಉರಿ ಅಂತ ಹೇಳ್ತೀವಿ. ಅಂಡೆ ಒಲೆ ಇದೆ, ಬಟ್ ಒಳಗಡೆ ಏನೋ ರಿಪೇರಿ ಇದೆ ಅಂತ ಹೇಳಿ ಹೊರಗಡೆ ನೀರು ಕಾಯಿಸ್ಕೊತಾ ಇದ್ವಿ. ಅಲ್ಲಿ ನೀರು ಕಾಯಿಸ್ಕೊಂಡು ಒಯ್ಕೊಂಡ್ರೆ ಒಂಥರ ಮೈಯಲ್ಲೇ ಮೈಕೈ ನೋವು ಎಲ್ಲ ಹೊರಗಡೆ ಹೊಟ್ಟೋಗ್ಬಿಡುತ್ತೆ. ಅದಾದ್ಮೇಲೆ ಇದು ನಮ್ಮ ಮನೆ ಹಿಂದೆಗಡೆ ಹಾಕಿರುವಂತ ವೀಳ್ಯದೆಲೆ ಗಿಡ. ತುಂಬಾ ಎಲೆಗಳು ಬಿಟ್ಟಿದೆ, ತುಂಬಾ ಚಿಗುರು ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಬಾಳೆಕಾಯಿ ಗಿಡದಲ್ಲಿ ಬಾಳೆ ಗೊನೆ ಬೇರೆ ಹಾಕಿದೆ, ಅದು ಚೆನ್ನಾಗಿ ಬಂದಿದೆ. ಅಂಡ್ ನಮ್ಮಮ್ಮ ಮನೆ ಹಿಂದೆ ಎಲ್ಲ ಜಾಗ ಇದೆ ಅಂತ ಹೇಳಿ ಬದನೆ ಗಿಡ, ಟೊಮೊಟೊ ಗಿಡ ಅಂಡ್ ಗ್ರೀನ್ ಚಿಲ್ಲಿ ಗಿಡ ಎಲ್ಲ ಹಾಕೊಂಡಿದೆ. ಅದಾದ್ಮೇಲೆ ಸ್ವಲ್ಪ ಸೊಪ್ಪು, ಈ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕೊಂಡಿದೆ. ನಮ್ಮ ಮನೆ ಹಿಂದೆಗಡೆ ಫುಲ್ಲು ಬರೀ ಗಿಡಗಳು, ತೋಟಗಳು ಇದೆ. ಊರಲ್ಲಿ ಹೋದ್ರೆ ಒಂಥರ ವೈಬ್ ಚೆನ್ನಾಗಿರುತ್ತೆ. ಅಲ್ಲಿಂದ ನೀರು ಉರಿ ಹತ್ಕೊಂತಾನೆ ಇರ್ಲಿಲ್ಲ. ಹೆಂಗೋ ಕಷ್ಟಪಟ್ಟು ನಮ್ಮ ಮನೆಯವರು ನೀರು ಉರಿ ಹಾಕ್ಬಿಟ್ರು, ಚೆನ್ನಾಗಿ ಕಾಯ್ದಿದ್ದೆವು. ಅಲ್ಲಿಂದ ಸ್ನಾನ ಮಾಡ್ಕೊಂಡು ನಾವು ಹೊರಟಿದ್ದೆ ನಮ್ಮ ಮಧುಗಿರಿ ಕಡೆ. ಏನಕ್ಕೆ ಹೋಗ್ತಾ ಇರೋದು ಅಂದ್ರೆ, ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ. ಹೆಂಗೋ ಊರಲ್ಲಿದ್ದೀವಿ, ನಮ್ಮ ಮಧುಗಿರಿ ಹತ್ರ ಬಂದು ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ನಾವು ಮನೆಯಲ್ಲಿ ಎಲ್ಲ ಪೂಜೆ ಮಾಡ್ಬಿಟ್ಟು ಹೊರಟ್ವಿ. ನಾನು, ನಮ್ಮ ಮನೆಯವರು, ನಮ್ಮ ಪಾಪು, ಮೂವರು ಹೊರಟ್ವಿ. ಆಷಾಢದ ಮೊದಲನೇ ವಾರ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು ವೈಬ್ ಮಾತ್ರ. ಅಂಡ್ ಅದು ಅಷ್ಟೇನೆ, ಇಲ್ಲಿ ನಮ್ಮೂರಿಂದಾನೇ ಮಧುಗಿರಿ ಬೆಟ್ಟ ಕಾಣಿಸ್ತಾ ಇರುತ್ತೆ. ಅಲ್ಲಿಂದ ಹೋಗ್ತಾನೆ ಒಂದು ಕ್ಲಿಪ್ ನಾನು ಹಾಗೆ ರೆಕಾರ್ಡ್ ಮಾಡ್ಕೊಡ್ತೀನಿ. ಅಲ್ಲಿಂದ ನಾವು ಡೈರೆಕ್ಟ್ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಹತ್ರ ಬಂದು ನೋಡ್ತಾನೆ ತುಂಬಾ ಜನ ಇದ್ರು.
ಹೇಗಪ್ಪ ದರ್ಶನ ಮಾಡೋದು ಅಂತ ಅನ್ಕೊಂತಾ ಇದ್ವಿ. ಬಟ್ ಏನಂದ್ರೆ ಡೈರೆಕ್ಟ್ ಆಗಿ ಒಂದು ದರ್ಶನ ಇರುತ್ತೆ, ಗರ್ಭಗುಡಿ ಒಳಗೆ ಹೋಗೋ ಅಂತ ಕಡೆ ಒಂದು ದರ್ಶನ ಇರುತ್ತೆ. ನಾವು ಡೈರೆಕ್ಟ್ ಆಗಿ ದರ್ಶನ ಮಾಡಿದ್ವಿ. ಅಂಡ್ ನಾವು ಈ ಟೈಮಲ್ಲಿ ಮಂಗಳಾರತಿ ಕೂಡ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಮ್ಮ ಪಾಪು ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ಲು, ಅದಕ್ಕೆ ನಾವು ಜ್ಯೂಸ್ ಅಂಗಡಿಗೆ ಬಂದ್ವಿ. ಅಂಡ್ ಅವಳು ಅವ್ರ ಅಪ್ಪ ಕೂಡ ಮಾತಾಡ್ತಾ ಇದ್ರು, ಏನ್ ಸನ್ನೆ ಮಾಡ್ತಾ ಇದಾರೆ ಇಬ್ರು. ಆಕ್ಟಿಂಗ್ ಅಂದ್ರೆ ಇವ್ರಿಬ್ರನ್ನ ನೋಡೇ ನಾವು ಕಲಿಬೇಕು, ನೋಡಿ ಕಣ್ಣೆಲ್ಲ ಹೆಂಗ್ ಮಿಟ್ಕೋಸ್ತಾ ಇದ್ದಾಳೆ ಅಂತ ಹೇಳಿ. ಅದಾದ್ಮೇಲೆ ಜ್ಯೂಸ್ ಬಂತು, ತುಂಬಾ ಚೆನ್ನಾಗಿತ್ತು. ಅಂಡ್ ನಾನು ಅಷ್ಟೇ ಹಾಯ್ ಮಾಡ್ದೆ, ನನ್ನ ವಿಡಿಯೋ ನಾನೇ ರೆಕಾರ್ಡ್ ಮಾಡ್ಕೊತೀನಿ. ಅವಳಿಗೆ ವಾಟರ್ ಮೆಲನ್ ಬುಕ್ ಮಾಡ್ಬಿಟ್ಟು ನಾವಿಬ್ರು ಒಂದು ಮ್ಯಾಂಗೋ ಅಂಡ್ ಒಂದು ಫುಡ್ ಆಪಲ್ ಜ್ಯೂಸ್ ತಗೊಂಡಿದ್ವಿ, ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ನಾವು ಟೆಂಪಲ್ ಹತ್ರ ಬಂದ್ವಿ. ಫೋಟೋಸ್ ತಗೊಂಡಿಲ್ಲ ಅಂತ ಹೇಳಿ ನೆನಪು ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಒಂದು ಕರು ಇತ್ತು, ಅದು ತುಂಬಾ ಗಾಯ ಬೇರೆ ಆಗ್ಬಿಟ್ಟಿತ್ತು. ನಂಗೆ ನೋಡಿ ಒಂಥರ ಬೇಜಾರಾಗ್ಬಿಡ್ತು. ಅದಕ್ಕೆ ಬಾಳೆಹಣ್ಣು ತಗೊಂಡಿದ್ವಿ. ಬಾಳೆಹಣ್ಣು ಕೊಡೋಣ ಅಂತ ಹೇಳಿ, ಹೋಗು ಬಾಳೆಹಣ್ಣು ಕೊಡು ಅಂತ ಹೇಳಿ ನಮ್ಮ ಪಾಪುಗೆ ಹೇಳ್ತಾ ಇದ್ವಿ. ಅವಳು ಕೊಡೋದಕ್ಕೆ ಭಯ ಪಡ್ತಾ ಇದ್ಲು. ಒಂದು ಕೊಟ್ಲು, ಮತ್ತೆ ಆಮೇಲೆ ಅವಳೇ ಕೊಟ್ಲು. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಊರಿಗೆ ಬಂದ್ವಿ. ಇಷ್ಟೇ ವಿಡಿಯೋ. ಯಾರಿಗಾನ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಹೊಸೊಬ್ರನ್ನ ಬೆಳೆಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.